ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಹಾವು ಕಚ್ಚಿದ ಬಾಲಕಿಗೆ ಮರುಜನ್ಮ ನೀಡಿದ ಶಿಕ್ಷಕ. ಚಿತ್ರದುರ್ಗ ತಾಲೂಕಿನ ಹುಣಿಸೇಕಟ್ಟೆ ಗ್ರಾಮದಲ್ಲಿ ಆತಂಕಕಾರಿ ಘಟನೆ ನಡೆದಿದೆ. ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಕುಳಿತಿದ್ದ ವೇಳೆ 1ನೇ ತರಗತಿ ವಿದ್ಯಾರ್ಥಿನಿ ಸೃಷ್ಟಿಗೆ ನಾಗರಹಾವು ಕಡಿದಿದೆ ಎಂದು ತಿಳಿದುಬಂದಿದೆ. ಘಟನೆಯನ್ನ ಗಮನಿಸಿದ ಶಾಲಾ ಶಿಕ್ಷಕ ರವಿಶಂಕರ್ ಮಾನವೀಯತೆ ತೋರಿಸಿ ವಿದ್ಯಾರ್ಥಿನಿಗೆ ಸಹಾಯ ಮಾಡಲು ಬಾಯಿಯಿಂದ ವಿಷ ತೆಗೆಯಲು ಯತ್ನಿಸಿದ್ದಾರೆ. ಈ ವೇಳೆ ಶಿಕ್ಷಕ ರವಿಕುಮಾರ್ ಕೂಡ ಅಸ್ವಸ್ಥರಾಗಿದ್ದು ಅವರನ್ನ ಚಿತ್ರದುರ್ಗದ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾವು ಕಡಿದ ವಿದ್ಯಾರ್ಥಿನಿ ಸೃಷ್ಟಿಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಬಳಿಕ ಶಾಲಾ ಆವರಣದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದೆ. ವ್ಯವಸ್ಥೆ ಮಾಡ್ತಾ ಇದ್ವಿ. ಅಚಾನಕ್ ಸ್ವಲ್ಪ ಮುಂದೋದ್ರು. ಏನಾಗುತ್ತೆ ಅನ್ನೋದ್ರೊಳಗಡೆ ಅದು ಹಾವು ಕಚ್ಚಿದೆ. ನಾವು ಕರ್ಕೊಂಡ್ಬಿಟ್ಟಂಗೆ ನಾನೇನು ನೋಡಿಲ್ಲ. ಕರ್ಕೊಂಡು ಬಂದುಬಿಟ್ಟೆ ಸರ್ ಆಸ್ಪತ್ರೆಗೆ. ನಾನು ಬ್ಲಡನ್ನು ಬಾಯಿಗೆ ಹಾಕಿ ಹೇಳ್ದೆ. ಫಸ್ಟ್ ನೀವು ವಿಷ ತೆಗೆದ್ರಾ? ಹೌದು ಸರ್. ತಡ ಮಾಡಿದೆ. ವಿಷ ತೆಗೆದು ಸರ್. ಪಿನ್ ಮಾಡಿ ತಡ ಮಾಡಿದೆ. ವಿಷ ತೆಗೆದು ಬಾಯಿ ಹಾಕಿ. ಏನು ಅದು ನಾಗರಾಜ. ಏನು ಮಕ್ಕಳು ಆಡ್ತಿದ್ರ ಏನೋ? ಇಲ್ಲ ಸರ್, ಊಟದ ವ್ಯವಸ್ಥೆ ಮಾಡ್ತಿದ್ರು. ಒಬ್ಬ ಹುಡುಗಿ ಈಗ ಕಚ್ಚಿರ್ತಕ್ಕಂಥ ಆ ಹುಡುಗಿ